ಅವರು ನಮ್ಮ ಅಣ್ಣನ ಮಕ್ಕಳು ಅವರು ನಮ್ದು ಒಂದೇ ವಂಶ. ಯಾರು ಸರ್? ಮಲ್ಲಯ್ಯ ಪೂಜಾರಿ, ಪಂಪಣ್ಣ ಪೂಜಾರಿ, ಶಿವ ಪೂಜಾರಿ. ಸರ್ ಏನು? ಅವರು ದೊಡ್ಡ ಹತ್ತು ಮಕ್ಕಳು, ನಾವು ಸಣ್ಣ ಹತ್ತು ಮಕ್ಕಳು. ನಮಗೆ ಇನ್ನೋವರೆಗೆ ಆಗಿ ನಮಗೆ ಪೂಜೆ ಮಾಡೋಕೆ ಅವಕಾಶ ಕೊಡೋರು. ಅಲ್ಲ ಸರ್, ಈ ರೀತಿ ಓರಿನ ಮಾರಾಟ ಮಾಡಿದಾರಲ್ಲ ಸರ್? ಓರಿನೂ ಮಾರಾಟ ಮಾಡ್ತಾರ, ಬೆಳ್ಳಿ ಬಂಗಾರನು ಮಾರಾಟ ಮಾಡ್ತಾರೆ. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಏನು ಒಳಗೆ ಬಂದಿದ್ದಲ್ಲ ಮಾರಾಟ ಮಾಡ್ತಾರೆ. ಅದನ್ನ ಕೇಳೋಂಥವ್ರು ಯಾರು ಇಲ್ಲ. ಹಿಂಗಾಗಿ ಅವ್ರಿಗೆ ಸೌಲಭ್ಯ ಸಿಕ್ಕಂಗೆ ಆಗಿಲ್ಲ. ಅಲ್ಲ ಸರ್, ಪೂಜಾರಿ ಆದವ್ರು ಈ ಥರ ಮಾಡ್ಬೋದಾ ಸರ್? ಮತ್ತು ಮಾಡಬಾರ್ದು, ಅವ್ರು ಮಾಡೋಕ್ಕಾರೆ. ಏನು ಬಂದ್ರೆ ನಮ್ಮ ಮನೆ ಉದ್ಧಾರ ಆಗೋದು ಮತ್ತು ಇನ್ನೊಬ್ರಿಗೆ ಎದಕ್ಬೇಕಂತಾರೆ. ಅಂದ್ರೆ ಇಲ್ಲಿ ಬಂದು ದೇವಸ್ಥಾನ ಬಂದು ಬೇವೂರು ಜನರಿಗೆ ಬಂದು ಊಟ ಇಲ್ಲ, ದಾಸೋಗ ಇಲ್ಲ, ಒಂದು ಏನಿಲ್ಲ. ನಾವು ದಾಸೋಗ ಮಾಡ್ತೀವಿ ಅಂದ್ರೆ ನಮಗೂ ನಾವು ಖರ್ಚು ಕೊಡೋದು. ಆದರೆ ಇಲ್ಲಿ ಬಂದವ್ರಿಗೆ ಮಡಿಕೆಂಬಕ್ಕೆ ಜಾಗ ಇಲ್ಲ, ಬಂದವ್ರಿಗೆ ಸ್ನಾನ ಮಾಡೋಕ್ಕೆ ಯಾವ ಬಾತ್ರೂಮ್ಗಳಿಲ್ಲ, ಏನಿಲ್ಲ. ಏಟು ಬಂದರೆ ಅವ್ರ ಮನೆಗೆ ಒಯ್ಯೋಕ್ಕೆ ಸರಿ. ಮಲ್ಲಯ್ಯ ಪೂಜಾರಿ, ಶಿವ ಪೂಜಾರಿ, ಪಂಪಣ್ಣ ಪೂಜಾರಿ. ಏನೇನು ಹೋಯ್ತಾರೆ ಸರ್? ಏನು ದೇವಸ್ಥಾನಕ್ಕೆ ಬಂದಿದ್ದೆಲ್ಲ ಹೋಯ್ತಾರೆ ಸರ್. ಸರ್ಕಾರಕ್ಕೆ ಮುಟ್ಟಬೇಕು. ಸರ್ಕಾರಕ್ಕೆ ಯಾರು ಮುಡ್ತಾರೆ? ಗಿರ್ದವರು, ಕುಲಕರ್ಣಿ, ತಹಸೀಲ್ದಾರ್ ಎಲ್ಲರೂ ಬಂದು ಕುಂತ್ರೆ ಸಿಗ್ತದೆ. ಅವ್ರವ್ರು ಹೊಂದಾಣಿಕೆ ಆದಾಗ ಯಾರು ಮಾಡೋಕ್ಕೆ ಏನಿಲ್ಲ. ಅಂದ್ರೆ ಹೊಂದಾಣಿಕೆ ಅಂದ್ರೆ ಯಾವ ರೀತಿ ಸರ್? ಆ ರೀತಿ ಬಂದಿದ್ದಾರಾಗ ಅವ್ರಿಗೆ ಇವ್ರಿಗೆ ಅವ್ರಿಗೆ ಅಂದ್ರೆ ಎಲ್ಲರೂ ಪಾಲಂಚಿ ಪಾಲಂಚಿ ಅಂತಂದು ಇಲ್ಲಿಗೆ ಬಂದದ್ರಿ. ಈಗ ನಾವು 2010 ಏರಿಯಾಡಕತ್ತೀವಿ. ಗ್ರಾಮ ಸಭೆ ಆಗ್ಯದ, ಎಲ್ಲ ಆಗ್ಯದ. ಆದ್ರೆ ಇನ್ನೂ ನಮ್ಗೆ ಅವಕಾಶ ಕೊಡೋರು. ಯಾಕೆ ಕೊಡೋಲ್ರಿ? ಕೊಡಬೇಡ್ರಿ. ಅವರು ನಾಳೆ ಮಾಡ್ಕೊಂತ ಬಂದು 100 ವರ್ಷದಿಂದ ನೀವು ಎಲ್ಲಿರಿ, ನೀವು ಊರು ಬಿಟ್ಟು ಹೋಗಿರಿ, ನಿಮ್ಗೆ ಯಾಕೆ ಕೊಡ್ಬೇಕು? ಅಲ್ಲ ಸರ್, ಈ ರೀತಿಯಾಗಿ ದೇವಿಗೆ ಬಿಟ್ಟ ಓರೇನೆ ಇದು ಮಾರಾಟ ಮಾಡ್ತಾರೆ ಅಂದ್ರೆ ಹೆಂಗ್ ಸರ್? ಓರ್ ಯಾರು ಮಾರಾಟ ಮಾಡ್ತಾರ? ಕುರಿ, ಕೋಳಿ ಎಲ್ಲ ಸಾಕಷ್ಟು ಬರ್ತದೆ. ಯಾರು ಕೇಳ್ಬೇಕು? ಜಾತ್ರೆಗಂತ ಲೆಕ್ಕಿಲ್ಲ ಬರ್ತದೆ. ನಾನು 5 ವರ್ಷ ಜಾತ್ರೆ ಮಾಡೀನಿ, ಹಿಡಿದು ಕಾಂಟ್ಯಾಕ್ಟ್ ಹಿಡಿದು ಮಾಡೀನಿ. ಮಾಡಿದಾಗ ಕೋಳಿ ಬರ್ತಿತ್ತು, ಕುರಿ ಬರ್ತಿತ್ತು, ಮುಡುಕು ಬರ್ತದ, ಬೆಳ್ಳಿ ಬರ್ತದ, ಬಂಗಾರ ಬರ್ತದ. ಅದು ಎಲ್ಲಿಗೆ ಹೋಗ್ತದ ಅಂಬದು ಯಾರಿಗೆ ಗೊತ್ತಿಲ್ಲ. ಅಂದ್ರೆ ಈಗ ಎಲ್ಲಿಗೆ ಹೋದ್ ಸರ್? ಮಲ್ಲಯ್ಯ ಪೂಜಾರಿ ಅವ್ರಿಗೆ ಓದ್ರಿ. ಈಗ ಆಫೀಸ್ ಗೌರ್ಮೆಂಟೇ ಸುಮ್ಮನೆ ಕುಂತಾಗ ಅವ್ರು ಮಾಡಕ್ಕೆ ಏನದು? ಅಂದ್ರೆ ಕೇಳೋರು ಯಾರಿಲ್ಲ, ಯಾರು ಕೇಳೋರಿಲ್ಲ. ಅದಕ್ಕಾಗಿ ಇಲ್ಲಿ ಒಂದು ಎಂಡಮೆಂಟ್ ಆಫೀಸ್ ಯಾಕೆ ನೇಮಕ ಮಾಡಬಾರ್ದು ಅಂತ ನಾವು ಕೇಳ್ತೀವಿ. DC ಕಡ್ಲಿಂದ ಈಗ 40-50 ಲಕ್ಷ ಗೌರ್ಮೆಂಟಿಗೆ ಹೋಗ್ತದೆ ಅಂದಾಗ DC AC ಅಧ್ಯಕ್ಷನ ಮಾಡಿ ಒಂದಿಲ್ಲಿ ಎಂಡಮೆಂಟ್ ಆಫೀಸ್ ಮಾಡಿಬಿಟ್ರೆ ಎಲ್ಲ ಆಫೀಸ್ ಗೌರ್ಮೆಂಟಿಗೆ ಹೋಗ್ತಾರೆ. ಯಾಕೆ ಮಾಡಬಾರ್ದು ಅವ್ರು ಅಂತ ಕೇಳ್ತೀವಿ. ಅಂದ್ರೆ ಪೂಜಾರಿ ಅವರು ಎಲ್ಲ ಅಧಿಕಾರಿಗಳು ಶಾಮಿಲ್ ಇದಾರ? ಶಾಮಿಲ್ ಇದೆ. ಅಂದ್ರೆ ಯಾವ ರೀತಿ ಸರ್ ಶಾಮಿಲ್ ಅಂದ್ರೆ? ಯಾವ ರೀತಿ ಐತೆ ಅದ್ರಾಗ ಬಂದಾಗ ಎಲ್ಲರೂ ಏನೋ ಬಾಯಿ ವರ್ಷ ಅಂತ ನಾವು ಯೋಸೋ ಬೇರೆ ಅರ್ಜಿ ಹಾಕಿ ನಮಗೂ ಅರ್ಜಿ ಬರೀ ಲಾಕ್ ಮಾಡ್ತಾರೆ ಹೊರತಾಗಿ ನಮ್ಗೆ ಮುಂದೆ ಕಳ್ಸೋಬಾರ್ದು. ಗ್ರಾಮ ಸಭೆ ಊರಾಗ ಸರ್ ಇದೆಲ್ಲ ಕುತಂತ್ರ ಯಾರು ಸರ್? ಅದು ಕುತಂತ್ರ ಇವರೇ ಪೂಜಾರಿ ಅವ್ರು ರೊಕ್ಕ ಗಳಿಸ್ಯಾರ್ರಿ. ಏನಾದ್ರು ಮಾಡ್ತಾರ? ನಮ್ಮಲ್ಲಿ ಅಮೌಂಟ್ ಇಲ್ಲ, ನಾವು ದುಡಿಬೇಕು, ತಿನ್ಬೇಕು. ನಮ್ಗೆ ಎಲ್ಲಿಂದ ಬರ್ತಾ? 60-70 ಎಕರೆ ಏನೋ ಭೂಮಿ ಐತ್ರಿ. ಯಾಕೆಂದ್ರೆ ಎಲ್ಲ ಮುಂದೆ 38-40 ಎಕರೆ ಹೊಲ ಐತಿ ನಮ್ಮ ಭೂಮಿ. ಅದು ಅವರೇ ತಿಂತಾರ. ನೀರಾವರಿ ಐತ್ರಿ, ಅರಿವಾಗಲಿ ನೀರಾವರಿ ಅದ. ಸೀಕಳೆಯಲ್ಲಿ ಒಂದು 12 ಎಕರೆ ಅದ, ತುಬ್ದೂರಲ್ಲಿ ಒಂದು 7-8 ಎಕರೆ ಅದ, ಕೂಡ್ಯಾಗ ಅದ. ಇಷ್ಟೆಲ್ಲ ಆಸ್ತಿ ಅವರು ಹೊಡ್ಕೊಂಡು ತಿನ್ನುವಾಗ ನಮ್ಮಂಥವ್ರು ನಾವು ಈಗ 50,000 ನಾವು ಕೊಟ್ಟರೆ ಅವ್ರು ಲಕ್ಷ ಕೊಟ್ಟು ಅವ್ರಂತ ಮಾಡ್ಕೊಂತಾರೆ. ನಾನಂತ ಈಗ 2007 ನಾನು ಎಕ್ಕದಾಡಕತ್ತೀನಿ. ನಮ್ಗೆ ಏನು ಒಂದು ಆಗಿಲ್ಲ. ಊರಾಗ ದೈವ ಅಂತೂ ನಮ್ಮ ಬಗ್ಗೆ ಅದ. ದೈವ ಹೇಳಿದ್ರು ನಮಗೆ ತಹಸೀಲ್ದಾರು AC DC ನಮ್ಗೆ ಮಾಡೋರು ನಮ್ಮಂತ. ಅವ್ರು ಮಾಡಿದ್ರೆ ನಮಗೆ ಏನು ಕಿಮ್ಮದು ಬೇಕಿಲ್ಲ. ನಾವೇನು ಇಲ್ಲಿ ನಡೆಸ್ಬೇಕು, ದಾಸ ಹೋಗಿರ್ತೀವಿ, ಎಲ್ಲ ಒಟ್ಟು ನಾವು ಮಾಡ್ತೀವಿ. ಗುಡಿ ಚಚ್ಚಿರ್ತೀವಿ, ಎಲ್ಲ ಮಾಡ್ತೀವಿ. ನಮ್ಗೆ ಅಧಿಕಾರನೇ ಕೊಡೋಡ್ರಲ್ಲ. ತಹಸೀಲ್ದಾರ್ ಅವರಿಗೆ ನಮ್ಮಲ್ಲಿ ದೇವಸ್ಥಾನದ ಒಂದು ಓರಿ ಒಂದು ಕಸಕಾರಿ ಮಾಡೋದ್ರ ಬಗ್ಗೆ ನಾವು 18ರಂದು ಅವರಿಗೆಲ್ಲ ಅರ್ಜಿ ಕೊಟ್ಟಿದ್ವಿ, ದೂರು ಕೊಟ್ಟಿದ್ವಿ. ಅದನ್ನು ಒಂದ್ಸಲ ದೇವಸ್ಥಾನಕ್ಕೆ ಬಂದವರು ಬೇರೆ ಊರಿನ ಬಿಟ್ಟು ತೋರಿಸಿದ್ರನ್ನ ಆ ಕೊಟ್ಟಂಥ ಪ್ರೋಗ್ರಾಮ್ ಅಲ್ಲ ಅಂತ ಹೇಳಿದ್ರು, ಎಲ್ಲ ಅಂತ ಹೇಳಿದ್ರು. ಇವತ್ತಿಗೆ ಒಂದು 15-20 ದಿನ ಆದ್ರೂ ಅವ್ರು ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಅದಕ್ಕೆ ಕಾರಣಕರ್ತರು ಯಾರು? RI, VA, ಸೆಕ್ಷನ್ ಕ್ಲರ್ಕು ಯಾರು. ನಾವು ಇಷ್ಟೆಲ್ಲ ನಿಮ್ಮಲ್ಲಿ ಮೀಡಿಯಾದಲ್ಲಿ ಬಂದು, ಪೇಪರಲ್ಲಿ ಬಂದು ತಹಸೀಲ್ದಾರ್ ಅವರಿಗೆ ಕಿಂಚಿತ್ತು ಅದ್ರ ಬಗ್ಗೆ ಏನು ಪರಿಣಾಮ ಇಲ್ಲ. ನಾವೆಲ್ಲ ಇಷ್ಟೆಲ್ಲ ಹೇಳಿದ್ರು ಸರಿ. ಅವ್ರು ಇವತ್ತು ನಮ್ಗೆ ನಿನ್ನೆನೇ ಹೇಳಿದಾರೆ ನೈಟು, ಇಲ್ಲ ನಾಳೆ ಬರ್ತೀವಿ, ನಾಳೆ ಬಂದು ಇದು ಮಾಡ್ತು ಅಂತ ಹೇಳಿದ್ರು. ನಮಗೆ ಅಂತ ಹಿಂದೂ ಧಾರ್ಮಿಕ ದತ್ತಿ ಮತ್ತು ಇಲಾಖೆ ಪ್ರಕಾರ ಯಾವುದೇ ಏನು ಕಾನೂನು ಐತಿ ಅದ್ರ ಪ್ರಕಾರ ಆ್ಯಕ್ಟ್ ಪ್ರಕಾರ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಮಾಡೋದು ಹೇಳಾಕಿತ್ತು ನಾವು. ಯಾವನು ತಪ್ಪಿಸ್ತಾನ ಯಾವನೇ ಇರಲ್ಲ ಅವನ ಮೇಲೆ ಕ್ರಿಮಿನಲ್ ಕೇಸ್ ಮಾಡೋದು ಹೇಳಾಕಿದ್ವಿ. ಅದ್ರ ಬಗ್ಗೆ ನಾವು ಅರ್ಜಿ ಕೊಡ್ಬೇಕು. ಅದ್ರ ಬಗ್ಗೆ ಯಾವುದು RI ಕ್ರಮ ತಗೊಂಡಿಲ್ಲ, VA ಇಲ್ಲ, ತಹಸೀಲ್ದಾರ್ ಇಲ್ಲ. ನಾವು ಡಿಸಿಗೆ ಹೋಗ್ತೀವಿ, ಬ್ಯಾಟ್ರಿ ನಾನು ಬಯಸ್ತಂತ ಇಲ್ಲ ಮಗಿತಾರೆ, ಅಮ್ಮ ಮಗ ತಹಸೀಲ್ದಾರ್ ಮಗಿತಾರೆ. ಇದರಲ್ಲಿ ಏನೋ ಒಳಗುಮನೆ ಇತ್ತು ನಮಗೆ ಆಗಿರ್ತಾರೆ. ಈ ಬಂದಾರ ಅವರು 5 ನಿಮಿಷ ನಂದು ಎಲೆಕ್ಷನ್ ಮೀಟಿಂಗ್ ಇದ್ದಿಂದ ಅವರು ಈಗಾಗಲೇ ಈಗ ನಮ್ಗೆ ಭೇಟಿಯಾಗಿ ಎಲ್ಲ ಜನರಲ್ಲಿ ನಾವು ಆಲ್ರೆಡಿ ಈಗ ಮಳೆ ಬಂದ ರೈತರು ಯಾರು ಇರಂಗಿಲ್ಲ. ಅವ್ರು ಏನು ಮಾಡಕತ್ತಾರೆ, ಈ ಪ್ರಕರಣವನ್ನು ದಿಕ್ಕು ತಪ್ಪಿಸಲು ಮತ್ತು ಟೈಮ್ ಪಾಸ್ ಮಾಡೋಕೆ ಕಾಲಹರಣ ಮಾಡಕತ್ತಾರೆ. ಯಾರು ಸರ್ ಅವರು? ಅವ್ರು ತಹಸೀಲ್ದಾರ್ ಅವರು. ಯಾರು ಸರ್ ಅವ್ರ ಹೆಸರು? ತಹಸೀಲ್ದಾರ್ ಜಗದೀಶ್ ಅವರು. ಅವ್ರು ಯಾರು ಒತ್ತಡ ಇತ್ತು ಏನಿಲ್ಲ ಗೊತ್ತಿಲ್ಲ. RI ಏನು ರಿಪೋರ್ಟ್ ಹಾಕಂತ ಹೇಳ್ತಿದ್ವಿ. ಅವ್ರು ರಿಪೋರ್ಟ್ ಇವತ್ತು ಹಾಕ್ತೀನಿ, ನಾಳೆ ಹಾಕ್ತೀನಿ ನಮಗೆ. ಯಾರು ಸರ್ RI ಯಾರು? ಇವರು ಚರಣ್ ಸಿಂಗ್ ಅವರು. ಮತ್ತೆ ಇನ್ನು ಯಾರ್ಯಾರು ಫ್ಯಾಮಿಲಿ ಇದ್ರು ಅಂದ್ರೆ ದೇವಸ್ಥಾನದವ್ರು ಎಲ್ಲರೂ ಅಧಿಕಾರಿ ವರ್ಗ, ಈ ಅರ್ಚಕರ ವರ್ಗ ಎಲ್ಲ ಮೊದಲಿಂದ ಅವ್ರೆಲ್ಲ ಟೀಮ್ ವರ್ಕ್ ಐತೆ. ಅದೆಲ್ಲ ಏನೇ ಬರಲಿ, ದೇವಸ್ಥಾನದಲ್ಲಿ ಬರಲಿ, ಯಾವುದೇ ಬರಲಿ,
ಅದು ಮೊದಲಿಂದ ಯಾವುದೇ ಬರಲಿ ಲೂಟಿನೇ ಇತ್ತು. ಅಂದ್ರೆ ಈಗ ದೇವಸ್ಥಾನಕ್ಕೆ ಬಂದ್ರೆ ಎಲ್ಲ ದುಡ್ಡು ಶಾಮಿಲ್ ಶಾಮಿ ನೋಡ್ರಿ, ಲಾಸ್ಟ್ ಟೈಮ್ ಒಬ್ರು 1 kg 11 ಗ್ರಾಮ್ ಬೆಳ್ಳಿ ಕೊಟ್ಟರು, ಅವ್ರ ನಂಬರ್ ಇದ್ದವ್ರು. ಆದ್ರೆ ಅಲ್ಲಿ ನಾವು ಮುದ್ರಾ ಇಲಾಖೆಗೆ ಲೆಕ್ಕ ಇಲ್ಲ, ಇವ್ರಲ್ಲಿ ಲೆಕ್ಕ ಇಲ್ಲ. ಅವ್ರು ದಾನ ಕೊಟ್ಟವ್ರು ಇವತ್ತು ನಂಬರ್ ಇತ್ತು, ನೀವು ನಂಬರ್ ತಗೋದವ್ರದ್ದು. ಅವ್ರು 1 kg 11 ಗ್ರಾಮ್ ಬೆಳ್ಳಿ ಮುಟ್ಟು ಕೊಟ್ಟು ಅಂತ ನಂಬಿದ್ದಾರೆ. ಅಲ್ಲಿ RI ಲೆಕ್ಕ ಇಲ್ಲ, ಇವರಲ್ಲಿ ಲೆಕ್ಕ ಇಲ್ಲ. ಹಿಂಗಾಗಿ ಬಹಳಷ್ಟು ಆಗ್ಯಾವ. ಇದು ಒಂದೇ ಪ್ರಕರಣ ಇವತ್ತು ಬೆಳಗ್ಗೆ ಬಂದಿದ್ದು. ಇದಂತೂ 1000 ಇದೆ. ಬಹಳಷ್ಟು ಮಾಡಿದಾರೆ, ಅವ್ರೆಲ್ಲ ರೈಟ್ ಆಗ್ಬಿಡ್ತಾರೆ. ಎಲ್ಲ 4 ದಿನ ಹೊರತಾರ, 4 ದಿನ ಟೈಮ್ ಪಾಸ್ ಮಾಡ್ತಾರ. ಜನರಲ್ಲಿ ಮರೆ ಮಾಡಿಬಿಟ್ರೆ ಇವ್ 4 ದಿನ ಟೈಮ್ ಪಾಸ್ ಮಾಡಿಬಿಟ್ರೆ ಮಾಡ್ಬಿಡ್ತಾರ. ಮತ್ತೆ ಅದು ಇಡೀ ನಮ್ದು ಏನೈತೆ ಅದು ಮಾಡ್ಕೊಂಡು ತಿಳಗೈತೆ. ಮತ್ತೆ ಈ ರೀತಿ ಆದ್ರೆ ಹೆಂಗ ಸರ್ ದೇವಸ್ಥಾನದ ಆಸ್ತಿಯನ್ನು ಕೊಳ್ಳೆ ಹೊಡಿತಾರ ಅಂದ್ಮೇಲೆ ಹೆಂಗ್ ಸರ್? ಅದು ಮೊದಲಿಂದ ಐತ್ರಿ, ಅದು ಮೊದಲಿಂದ ಇವತ್ತಿಗೆ ಏನಿಲ್ಲ. ಏನಪ್ಪ 4 ದಿನ 4 ಮಂದಿ ಬರ್ತಾರ, 4 ದಿನ ಓದ್ತಾರ, ಮತ್ತೆ ಮಾಡ್ತಾರ, ಅವ್ರು ಮಾಡ್ಬಿಡ್ತಾರ ಅಂತ. ಇದ್ರ ಮೇನ್ ಯಾರ್ಯಾರು ಸರ್ ಇದ್ರ ಪ್ರಮುಖರು ತಹಶೀಲ್ದಾರ್ ಇರ್ತಾರೆ, ಮುಖ್ಯ ಅರ್ಚಕರು, RI ಅವರು ಯಾಕಂದ್ರೆ ಸೆಕ್ರೆಟರಿ ಅವರು, ದೇವಸ್ಥಾನ ಸೆಕ್ರೆಟರಿ ಅವ್ರು ಇವತ್ತಿನ ಯಾಕಂದ್ರೆ ಅವ್ರು ಕರ್ತವ್ಯ ಲೋಪ ಮಾಡಿದ್ರು. ಅವ್ರು ಕರ್ತವ್ಯ ಲೋಪ ಮಾಡಿದ್ಮೇಲೆ ಕ್ರಿಮಿನಲ್ ಕೇಸು ಅವ್ರ ಮೇಲೂ ಆಗ್ಬೋದು, RI and VA. ಯಾಕಂದ್ರೆ ಫಸ್ಟ್ ಅವ್ರು ಪ್ರಾಥಮಿಕವಾಗಿ ಅವ್ರಿಗೆ ಬರ್ತದೆ. ತಹಶೀಲ್ದಾರ್ ಯಾರಲ್ಲಿನೂ ಕ್ರಮ ತೆಗೆದುಕೊಳ್ಳೋಕೆ ತಯಾರಿಲ್ಲ. ತಹಶೀಲ್ದಾರ್ ಅಂದ್ರೆ ಅರ್ಥ ಏನಿದು, ಪ್ರಕರಣವನ್ನು ಹೀಗೆ ಮುಂದೂಡ್ತಾರೆ ಅಂದರೆ ಡಿಲೇ ಮಾಡ್ತಾರೆ ಅಂದ್ರೆ ಅರ್ಥ ಏನು ಅಂದ್ರೆ ಮ್ಯಾಗಲೇ ಸಹಜವಾಗಿ ಜನ ಅಂತಾರೆ. ಅಲ್ಲ ಡಿಲೇ ಮಾಡೋಕ್ಕೆ ಕಾರಣ ಸರ್ ಅಂದ್ರೆ ಜನರು, ಸಾಮಾನ್ಯ ಜನರು ಅಂತಾರೆ, ಏನಪ್ಪ ರೊಕ್ಕ ಕೊಟ್ಟರೆ ಎಲ್ಲರಿಗೆ ನಮಗೂ ಅಂತಾರೆ, ದುಡ್ಡು ಕೊಟ್ಟರಪ್ಪ ಎಲ್ಲ ಸುಮ್ಮನೆ ಆಗ್ಯಾರ, ಯಾರನ್ನ ಏನೋ ಓದಿರಲಿ ಏನು ಮೀಡಿಯಾ ಹಾಕಲಿ ಅಂತ ಮಾಮೂಲಾಗಿ ಜನರ ಅಂಬದು. ಯಾರು ತಹಸೀಲ್ದಾರ್ ಸಿಬ್ಬಂದಿ ಅಂತಾರೆ, ಜನರು ಅಂತಾರೆ, ಸಾರ್ವಜನಿಕ ಅಂತಾರೆ. ಈ ಪ್ರಕರಣ ಏನು ಮಾಡಿಲ್ಲಪ್ಪ ಅಂತಂದ್ರೆ, ಯಾಕೆ ಮಾಡಿಲ್ಲ ಅಂದ್ರೆ ದುಡ್ಡು ಹಳ್ಳ ಹಿಡಿಸ್ಬೇಕಂತ ಲೆಕ್ಕದು. ಎಲ್ಲ ರೊಕ್ಕ ಕೊಟ್ಟು ಎಲ್ಲ ಖರೀದಿ ಮಾಡ್ತಾರೆ ಅಂತಾರೆ ಜನರು. ಹಿಂಗಾದ್ರೆ ಹೆಂಗ ಸರ್ ಸರ್ಕಾರದ ಅಧಿಕಾರಿಗಳು ಸರ್ಕಾರ ಆಸ್ತಿಯನ್ನೇ ಕೊಳ್ಳೆ ಹೊಡಿತಾರೆ ಅಂದ್ರೆ ಹೆಂಗ್ ಸರ್? ಏನು ನಾವು ಇದ್ರ ಬಗ್ಗೆ DC ಅವರಿಗೆ ಗಮನ ತರ್ತೀವಿ, ಆಮೇಲೆ ಸರ್ಕಾರಕ್ಕೆ ಗಮನ ತರ್ತೀವಿ. ಇದ್ರ ಬಗ್ಗೆ ಓಟನ್ನು ಹಮ್ಮಿಕೊಂಡು ಮಾಡಿವಿ. ತಹಶೀಲ್ದಾರ್ ಅವ್ರಿಗೆ ಇನ್ನೂ 2 ದಿನ ಟೈಮ್ ನಮ್ಗೆ ಅವು 2 ದಿನ ಕೇಸಿ ಅದು ಹೋರಾಟ ರೂಪರೇಷೆಗಳು ಮಾಡ್ತೀವಿ ನಾವು.